ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಆಂಡ್ರಾಯ್ಡ್ ಫೋನ್ನಲ್ಲಿ ಹೇಗೆ ಆಧಾರ್ ಕಾರ್ಡ್ ಪಡೆಯೋದು, ಆಧಾರ್ ಕಾರ್ಡ್ PDF ಪಡೆಯೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಗೂಗಲ್ಗೆ ಬಂದು ಆನಂತರ ಆಧಾರ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಆಧಾರ್ ಕಾರ್ಡ್ ಅಂತ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಬರುತ್ತೆ. ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತೈತೆ ನೋಡಿ, ಗೆಟ್ ಆಧಾರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಆಮೇಲೆ ಒಂಚೂರು ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಅಲ್ಲಿ ಡೌನ್ಲೋಡ್ ಆಧಾರ್ ಅಂತ ಐತೆ ನೋಡಿ. ಡೌನ್ಲೋಡ್ ಆಧಾರ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ ಹಾಕಿ. ಮೇಲ್ಗಡೆ ಆಧಾರ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಎಂಟರ್ ಕ್ಯಾಪ್ಚಾ ಹತ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾನ ಎಂಟರ್ ಮಾಡಿ. ಇದಾಗಿಲ್ಲ ಅಂದರೆ ಬೇರೆ ಕ್ಯಾಪ್ಚಾನು ಸೈಡಲ್ಲಿ ರಿಫ್ರೆಶ್ ಕೊಟ್ಟರೆ ಬೇರೆ ಕ್ಯಾಪ್ಚಾನು ಬರುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗೈತೆ ಆ ನಂಬರ್ OTP ಬರುತ್ತೆ. ಆ ನಂಬರ್ಗೆ ಬಂದಿರೋ OTPನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ ಶೋ ಆಗೋದಕ್ಕೋಸ್ಕರ ಫಸ್ಟು ಪಾಸ್ವರ್ಡ್ನ ಕೇಳುತ್ತೆ. ಪಾಸ್ವರ್ಡ್ ಏನಾಗಿರುತ್ತೆ ಅಂದರೆ ನಿಮ್ಮ ಹೆಸರಿನ, ಈಗ ಕಿರಣ್ ಅಂತ ಇದ್ದರೆ KIRA 4 ಲೆಟರ್ನ ತಗೊಂಡು 4 ಲೆಟರ್ನ ಹಾಕೋಬೇಕು. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಬರೀ ಇಯರ್ನ 2004 2005 ಅಂತ ಇರುತ್ತಲ್ಲ ಅದನ್ನ ಮಾತ್ರ ಹಾಕ್ಕೊಂಡು ಓಕೆ ಕೊಡಬೇಕು. ಇದಾದ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಶೋ ಆಗುತ್ತೆ ಹಾಗೂ ಡೌನ್ಲೋಡ್ ಆಗಿರುತ್ತೆ. ಇದನ್ನು ನೀವು ಡಾಕ್ಯುಮೆಂಟ್ಸಲ್ಲಿ ಹೋಗಿ PDF. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.